ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒಂದ್ ಕ್ವಾಡ್ರಾಟಿಕ್ ಈಕ್ವೇಶನ್, ಒಂದ್ ಈಕ್ವೇಶನ್ ಕೊಟ್ಟಿದ್ದಾರೆ, ಈಸ್ ಎಕ್ಸ್ಪ್ರೆಸ್ಡ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ದ ಕಾನ್ಸ್ಟೆಂಟ್ ಟರ್ಮ್ ಒಬ್ಟೈನ್ಡ್ ಈಸ್, ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಸಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಓಕೆ, ಸೊ ಅವ್ರು ಕೊಟ್ರ ಈಕ್ವೇಶನ್ ಇದು. ಓಕೆ, ಅದನ್ನ ಬರ್ಕೊಂತೀನಿ. 5x² is equal to 2 into 2x plus 3. ಓಕೆ, ಈಗ 5x² is equal to 2 into 2x 4x, ಆಮೇಲೆ 2 3s 6. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, 5x² ಈ ಪ್ಲಸ್ 4x ಈ ಕಡೆ ಬಂದ್ರೆ ಮೈನಸ್ 4x ಪ್ಲಸ್ 6 ಈ ಕಡೆ ಬಂದ್ರೆ ಮೈನಸ್ 6 ಈಕ್ವಲ್ ಟು 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ನೋಡ್ರಿ, ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಈಗ ನಾವೇನ್ ಫೈಂಡ್ ಮಾಡ್ಬೇಕು, ಸಿ ವ್ಯಾಲ್ಯೂ. ಓಕೆ, ಸಿ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದಾಗ ನಾವು ಮೈನಸ್ ತಗೋಬೇಕು. ಓಕೆ, 6 ಇದೆ. ಓಕೆ, ಸಿ ವ್ಯಾಲ್ಯೂ ಬಂದ್ಬಿಟ್ಟು -6. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ. ಓಕೆ, ಸೊ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಒನ್ ರೂಟ್ ಆಫ್ ದ ಈಕ್ವೇಶನ್ ಈಸ್, ಓಕೆ, ಸೊ ಒಂದ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರದ್ದು ರೂಟ್ ಬಂದ್ಬಿಟ್ಟು ಏನು 2. ರೂಟ್ ಅಂದ್ರೆ ನಥಿಂಗ್ ಬಟ್ ಏನು ಸೊಲ್ಯೂಷನ್. ಓಕೆ, ಸೊಲ್ಯೂಷನ್ ಈಸ್ 2. ಓಕೆ, ಅಂದ್ರೆ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏನ್ ಫೈಂಡ್ ಮಾಡ್ಬೇಕು, ವ್ಯಾಲ್ಯೂ ಆಫ್ ಎ ಈಸ್. ಓಕೆ, ಸೊ ನಾನು ಇವಾಗ ಎ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಓಕೆ, ಸೊ ಅವ್ರು ಕೊಟ್ಟ ಈಕ್ವೇಶನ್ ನೋಡ್ರಿ, 2x² ಪ್ಲಸ್ ax ಪ್ಲಸ್ 6 ಈಕ್ವಲ್ ಟು 0. ಸೊ ಈಗ ಅವ್ರು ಒಂದು ರೂಟ್ 2 ಅಂತ ಕೊಟ್ಟಿದ್ದಾರೆ, ಅಂದ್ರೆ ಎಕ್ಸ್ ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಇದ್ದಲ್ಲೆಲ್ಲ 2 ಹಾಕ್ರಿ. ಓಕೆ, 2 into 2² ಪ್ಲಸ್ a into x ಇದ್ದಲ್ಲಿ 2 ಪ್ಲಸ್ 6 ಈಕ್ವಲ್ ಟು 0. ಈಗ 2² ಏನು 4 ಪ್ಲಸ್ 2 into a 2a ಪ್ಲಸ್ 6 ಈಕ್ವಲ್ ಟು 0. 2 4s 8, 8 ಪ್ಲಸ್ 2a ಪ್ಲಸ್ 6 ಈಕ್ವಲ್ ಟು 0. ಈಗ 8 ಪ್ಲಸ್ 6 ಏನಾಗುತ್ತೆ 14 ಆಗುತ್ತೆ. ಇಲ್ಲಿ ಬರೀತೀನಿ 2a ಪ್ಲಸ್ 14 ಈಕ್ವಲ್ ಟು 0. 2a ಈ ಪ್ಲಸ್ 14 ಹಾಕೋದ್ರೆ -14. a is equal to -14 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. 2 1s 2 7s. a ವ್ಯಾಲ್ಯೂ ಏನು -7. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ನೋಡೋಣ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದು ಏನ್ ಕೊಟ್ಟಿದ್ದಾರೆ ನೋಡ್ರಿ, px² ಪ್ಲಸ್ qx ಪ್ಲಸ್ r ಈಕ್ವಲ್ ಟು 0. ಓಕೆ, ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಏನ್ ಫೈಂಡ್ ಮಾಡ್ಬೇಕು, ಡಿಸ್ಕ್ರಿಮಿನೆಂಟ್. ಓಕೆ, ಸೊ ಡಿಸ್ಕ್ರಿಮಿನೆಂಟ್ ಅಂದ್ರೆ ನಥಿಂಗ್ ಬಟ್ b² ಮೈನಸ್ 4ac ಕಂಡುಹಿಡಿಬೇಕು. ಓಕೆ, ಸೊ ಈಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ತಾನೆ, ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. a ವ್ಯಾಲ್ಯೂ ಏನು p, b ವ್ಯಾಲ್ಯೂ ಏನು q, c ವ್ಯಾಲ್ಯೂ ಏನು r. ಓಕೆ, ಸೊ ನಾವು ಇವಾಗ ಏನ್ ಫೈಂಡ್ ಮಾಡ್ಬೇಕು, ಡಿಸ್ಕ್ರಿಮಿನೆಂಟ್ ಅಂದ್ರೆ b² ಮೈನಸ್ 4ac ಕಂಡುಹಿಡಿಬೇಕು. ಸೊ b ಇದ್ದಲ್ಲಿ ಏನು q² ಮೈನಸ್ 4, a ವ್ಯಾಲ್ಯೂ ಏನು p, c ವ್ಯಾಲ್ಯೂ ಏನು r. ಸೊ q² ಮೈನಸ್ 4pr ಬರ್ಬೇಕು. ಸೊ ಯಾವುದು ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರ ರೂಟ್ಸ್. ಸೊ ಫಾರ್ಮುಲಾ ಏನು, ಫಾರ್ಮುಲಾ ನಮ್ಗೆ ಏನ್ ಗೊತ್ತು, x is equal to -b ಪ್ಲಸ್ ಆರ್ ಮೈನಸ್ ರೂಟ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಇದ್ರಲ್ಲಿ ಯಾವ್ದು ಆಪ್ಷನ್ ಇದೆ ನೋಡ್ರಿ, -b ಪ್ಲಸ್ ರೂಟ್ b² ಮೈನಸ್ 4ac ಬೈ 2a. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫಿಫ್ತ್ ಕ್ವಶನ್. ಓಕೆ, ಫಿಫ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ರೂಟ್ಸ್ ಆಫ್ ದ ಈಕ್ವೇಶನ್. ಓಕೆ, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಇದು ರೂಟ್ಸ್ ಕಂಡುಹಿಡಿಬೇಕು. ಓಕೆ, ಸೊ ಕೊಟ್ಟ ನೋಡ್ರಿ, x ಮೈನಸ್ 3 ಇಂಟು x ಪ್ಲಸ್ 2 ಈಕ್ವಲ್ ಟು 0. ಓಕೆ, ಸೊ ಈಗ ಐದರ್ ಇದಾದ್ರೂ 0 ಇರ್ಬೇಕು, ಇಲ್ಲ ಇದಾದ್ರೂ 0 ಇರ್ಬೇಕು. ಓಕೆ, ಯಾಕಂದ್ರೆ ಈಗ ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇದಾದ್ರೂ 0 ಇರ್ಬೇಕು, ಇಲ್ಲ ಅಂತಂದ್ರೆ ಈ ನಂಬರ್ ಆದ್ರೂ 0 ಆಗಿರ್ಬೇಕು. ಓಕೆ, ಅವಾಗ ಆನ್ಸರ್ 0 ಬರುತ್ತೆ. ಸೊ ಇಲ್ಲೇನ್ ಬರ್ತೀವಿ, ಐದರ್ x ಮೈನಸ್ 3 ಈಕ್ವಲ್ ಟು 0 ಆರ್ x ಪ್ಲಸ್ 2 ಈಕ್ವಲ್ ಟು 0. ಈ -3 ಹಾಕೊಂಡು ಹೋದ್ರೆ +3. ಓಕೆ, ಆರ್ ಈ +2 ಹಾಕೊಂಡು ಹೋದ್ರೆ -2. ಸೊ ಆನ್ಸರ್ ಬಂದ್ಬಿಟ್ಟು 3, -2. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಕೊಟ್ರದ್ ನೋಡ್ರಿ,
if the sum of two consecutive integer is 27, then the integers are okay. ಈಗ ಕನ್ಸಿಕ್ಯೂಟಿವ್ ಅಂದ್ರೆ ಮೀನಿಂಗ್ ಗೊತ್ತಿರಬೇಕು. ಕನ್ಸಿಕ್ಯೂಟಿವ್ ಅಂತಂದ್ರೆ ನಥಿಂಗ್ ಬಟ್ ಏನಂತಂದ್ರೆ ಓಕೆ ಎಕ್ಸಾಂಪಲ್ ಕೊಟ್ರೆ ಗೊತ್ತಾಗುತ್ತೆ. 1 2 3 5 6 7 8 9 10 ಓಕೆ 15 16 17 ಓಕೆ. ಸೊ ಕನ್ಸಿಕ್ಯೂಟಿವ್ ನಂಬರ್ ಅಂತ ಕರೀತಾರೆ. ಕನ್ಸಿಕ್ಯೂಟಿವ್ ನಂಬರ್ ಅಂದ್ರೆ ಪಕ್ಕಕ್ಕಿರೋ ನಂಬರ್ ಓಕೆ. ಸೊ ಈಗ ನಾವೇನ್ ಫೈಂಡ್ ಮಾಡ್ಬೇಕು, ಎರಡು ಕನ್ಸಿಕ್ಯೂಟಿವ್ ನಂಬರ್ ಫೈಂಡ್ ಮಾಡ್ಬೇಕು ಓಕೆ. ಸೊ 720 ಕನ್ಸಿಕ್ಯೂಟಿವ್ ಅಲ್ಲ, 126 ಕೂಡ ಕನ್ಸಿಕ್ಯೂಟಿವ್ ಅಲ್ಲ. ಈಗ ನೋಡಿ 13 14 ಕನ್ಸಿಕ್ಯೂಟಿವ್, -13 -14 ಇದು ಕೂಡ ಕನ್ಸಿಕ್ಯೂಟಿವ್. ಬಟ್ ನಮಗೆ ಆಡ್ ಮಾಡಿದ್ರೆ 27 ಬರ್ಬೇಕು. ಈಗ ಆಪ್ಷನ್ ಬಿ ನೋಡ್ರಿ ಏನಿದೆ 13 14 ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ 27 ಬರ್ತಾ ಇದೆ. ಸೊ ಸಮ್ ಆಫ್ ಟೂ ಕನ್ಸಿಕ್ಯೂಟಿವ್ 27 ಬರ್ತಾ ಇದೆ. ಇದು ಕರೆಕ್ಟ್. ಬಟ್ ಇದು ಕೂಡ ಒಂದ್ಸರಿ ಚೆಕ್ ಮಾಡ್ರಿ. -13 -14 ಎರಡು ಮೈನಸ್ ಇದ್ದಾಗ ಮೈನಸ್ ಸೈನ್ ಆಗ್ಬಿಟ್ಟು ಆಡ್ ಮಾಡ್ಬೇಕು. ಇದೇನ್ ಬರ್ತಾ ಇದೆ -27 ಬರ್ತಾ ಇದೆ. ನಮಗೆ ಏನ್ ಬೇಕು +27 ಬರ್ಬೇಕಿತ್ತು. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್ ಓಕೆ. ಈಗ 7th ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಓಕೆ ಒಂದ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಬರಿಬೇಕು. ಕೊಟ್ರೆ ಈಕ್ವೇಶನ್ ಅನ್ನು 2x² = x - 7 ಓಕೆ. 2x², ಈ +x ಈ ಕಡೆ ಬಂದ್ರೆ -x, -7 ಈ ಕಡೆ ಬಂದ್ರೆ +7 = 0 ಓಕೆ. ಸೊ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫಾರ್ಮು. ಸೊ ಆಪ್ಷನ್ ಬಂದ್ಬಿಟ್ಟು ಸಿ ಬಂದ್ಬಿಟ್ಟು ರೈಟ್ ಆನ್ಸರ್ ಓಕೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, 8x × x + 1 = 5 ಈಸ್ ಓಕೆ. ಇವ್ರು ಕೊಟ್ರೆ ಈಕ್ವೇಶನ್ ನೋಡ್ರಿ, x × x + 1 = 5. ಸೊ x × x x² ಓಕೆ, x × 1 1x = 5, x² + 1x, ಈ +5 ಕಡೆ ಬಂದ್ರೆ -y = 0. ಇದು ax² + bx + c = 0 ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಇದು ನಥಿಂಗ್ ಬಟ್ ಏನು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಆಪ್ಷನ್ ಬಂದ್ಬಿಟ್ಟು ಬಿ ಬಂದ್ಬಿಟ್ಟು ರೈಟ್ ಆನ್ಸರ್ ಓಕೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವಾಗ ಆಗುತ್ತೆ ಅಂದ್ರೆ ಅದು ಯಾವ ಫಾರ್ಮ್ ಅಲ್ಲಿ ಇರಬೇಕು, ax² + bx + c ಇರಬೇಕು ಓಕೆ. =0 ಇರಬಾರ್ದು ಓಕೆ. =0 ಇದ್ರೆ ಅವಾಗ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತೀವಿ ಓಕೆ. =0 ಇಲ್ಲ ಅಂದ್ರೆ ಅವಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ ಓಕೆ. ಈಗ 9th ಕ್ವಶನ್ ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಓಕೆ. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ದೆನ್ ಆಲ್ಫಾ ಬೀಟಾ ಈಸ್ ಓಕೆ. ಸೊ ನಮಗೆ ಆಲ್ಫಾ ಇಂಟು ಬೀಟಾ ಫಾರ್ಮುಲಾ ಗೊತ್ತು, ಏನು ಆಲ್ಫಾ ಇಂಟು ಬೀಟಾ ಫಾರ್ಮುಲಾ C/A ಓಕೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಬರಿಬೇಕು ಓಕೆ. ಅವ್ರು ಕೊಟ್ರೆ ಈಕ್ವೇಶನ್ ಏನು, x + 1/2 = 1/x ಓಕೆ. ಸೊ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಏನಾಗುತ್ತೆ, x × x + 1 = 2 × 1 ಆಗುತ್ತೆ. x × x x² ಪ್ಲಸ್ x × 1 1x ಆಗುತ್ತೆ. 2 1s are 2. ಸೊ x² + 1x, ಈ +2 ಈ ಕಡೆ ಬಂದ್ರೆ -2 = 0 ಓಕೆ. ಸೊ ಇವಾಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ತಾನೆ, ax² + bx + c = 0. ಸೊ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಓಕೆ. ಈಗ ಸೆಕೆಂಡ್ ಕ್ವಶನ್ ನೋಡೋಣ ಓಕೆ. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಒನ್ ರೂಟ್ ಆಫ್ ದ ಈಕ್ವೇಶನ್, ಒಂದ್ ಈಕ್ವೇಶನ್ ಕೊಟ್ಟಿದ್ದಾರೆ, ಒಂದ್ ರೂಟ್ ಬಂದು -4, ದೆನ್ ಫೈಂಡ್ ದ ಅನದರ್ ರೂಟ್ ಆಫ್ ದ ಈಕ್ವೇಶನ್ ಓಕೆ. ಸೊ ಈಗ ಅವ್ರು ಕೊಟ್ಟಿರೋದು x + 4 × x + 3 = 0 ಓಕೆ. ಈಗ ನೀವೇ ನೋಡ್ರಿ ಓಕೆ, ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಈ ನಂಬರ್ ಆದ್ರೂ 0 ಇರ್ಬೇಕು, ಇಲ್ಲ ಅಂತಂದ್ರೆ ಇನ್ನೊಂದ್ ನಂಬರ್ ಆದ್ರೂ 0 ಇರ್ಬೇಕು ಓಕೆ. 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ತಾನೆ 0 ಬರೋದು ಓಕೆ. ಸೊ ಈಗ ಒಂದ್ ಏನು ನಮಗೆ ಐದರ್ x + 4 = 0 ಬರ್ಬೇಕು, ಇಲ್ಲ x + 3 = 0 ಅಂತ ಬರ್ಬೇಕು. ಸೊ ಇವಾಗ ಏನ್ ಮಾಡ್ತೀನಿ, ಐದರ್ x + 4 = 0 ಆರ್ x + 3 = 0. ಈ +4 ಆ ಕಡೆ ಹೋದ್ರೆ -4 ಓಕೆ. ಈ +3 ಆ ಕಡೆ ಹೋದ್ರೆ -3 ಓಕೆ. ಸೊ -4 ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಸೊಲ್ಯೂಷನ್ ಬಂದ್ಬಿಟ್ಟೇನು -3 ಓಕೆ. ಈಗ
ಥರ್ಡ್ ಕ್ವಶನ್ ನೋಡ್ರಿ ಏನ್ ಕೊಟ್ಟಿದ್ದಾರೆ, ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಓಕೆ, ಈಗ ಫೋರ್ತ್ ಕ್ವಶನ್ ನೋಡ್ರಿ, ಎಕ್ಸ್ಪ್ರೆಸ್ ದ ಈಕ್ವೇಶನ್. ಓಕೆ, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಬರಿಬೇಕು. ಸೊ ಕೊಟ್ಟದೇನು, x ಇಂಟು 2x ಪ್ಲಸ್ x is equal to 3. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು 2x, ಓಕೆ, ಪ್ಲಸ್ x ಇಂಟು x ಸ್ಕ್ವೇರ್ ಇಸ್ ಈಕ್ವಲ್ ಟು 3. ಫಸ್ಟ್ ನಾವು x ಸ್ಕ್ವೇರ್ ಬರಿಬೇಕು, ಆಮೇಲೆ x ಬರಿಬೇಕು, ಆಮೇಲೆ ನಂಬರ್ ಬರಿಬೇಕು. ಈ ಪ್ಲಸ್ 3 ಕಡೆ ಬಂದ್ರೆ -3. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ತಾನೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, x ಸ್ಕ್ವೇರ್ ಪ್ಲಸ್ 2x ಮೈನಸ್ 3 ಈಕ್ವಲ್ ಟು 0. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಡಿಸ್ಕ್ರಿಮೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈಕ್ವಲ್ ಟು 0. ಓಕೆ, ಇದ್ರದ್ದು ಡಿಸ್ಕ್ರಿಮೆಂಟ್ ಕಂಡಿಬೇಕು. ಓಕೆ, ಸೊ ಡಿಸ್ಕ್ರಿಮೆಂಟ್ ಅಂದ್ರೆ ನಥಿಂಗ್ ಬಟ್ ಏನು, b ಸ್ಕ್ವೇರ್ ಮೈನಸ್ 4ac ಕಂಡಿಡಬೇಕು. ಓಕೆ, ಸೊ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ a ವ್ಯಾಲ್ಯೂ ಏನಾಯ್ತು, 2 ಆಯ್ತು. b ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದ್ರೆ ನಾವು ಮೈನಸ್ ತಗೋಬೇಕು. b ವ್ಯಾಲ್ಯೂ -4, c ವ್ಯಾಲ್ಯೂ ಬಂದ್ಬಿಟ್ಟು 3. ಓಕೆ, ಈಗ b ಸ್ಕ್ವೇರ್ ಮೈನಸ್ 4ac, b ದಲ್ಲಿ ಏನ್ ಬರೀಬೇಕು, -4 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ವ್ಯಾಲ್ಯೂ 2, c ವ್ಯಾಲ್ಯೂ ಏನು 3. ಓಕೆ, ಸೊ ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ, 4 ಸ್ಕ್ವೇರ್ 16 ಮೈನಸ್ 4 2 ಜಾ 8, 8 3 ಜಾ 24. ಓಕೆ, ಸೊ ಈಗ ನೀವು ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಆಗ್ಬಿಟ್ಟು ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಸೊ 24 ಅಲ್ಲಿ 16 ಹೋದ್ರೆ 8. ಓಕೆ, ಆನ್ಸರ್ ಬಂದ್ಬಿಟ್ಟು -8. ಓಕೆ, ಈಗ ಸಿಕ್ಸ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ರೈಟ್ ದ ನೇಚರ್ ಆಫ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಒಂದು ಈಕ್ವೇಶನ್ ಅವರೇ ಕೊಟ್ಟಿದ್ದಾರೆ, x ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0. ಓಕೆ, x ಸ್ಕ್ವೇರ್ ಈ -9 ಹಾಕೊಡೋದ್ರೆ +9. ಓಕೆ, x ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ಇರೋದು ಹಾಕೊಡೋದ್ರೆ ರೂಟ್ ಆಗುತ್ತೆ, ಪ್ಲಸ್ ಆರ್ ಮೈನಸ್ √9 ಆಗುತ್ತೆ. x ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √9 ಬಂದ್ಬಿಟ್ಟು 3. ಸೊ ಇಲ್ಲಿ ಎರಡು ಆನ್ಸರ್ ಬಂತು, ಒಂದು +3, ಇನ್ನೊಂದು -3. ಓಕೆ, ಇವೆರಡು ಡಿಫ್ರೆಂಟ್ ಆನ್ಸರ್, ಯಾಕಂದ್ರೆ ಸೈನ್ ಡಿಫ್ರೆಂಟ್ ಇದೆ. ಸೊ ಇದ್ರ ನೇಚರ್ ಆಫ್ ರೂಟ್ಸ್ ಬಂದ್ಬಿಟ್ಟು ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರಿಬೇಕು. ಓಕೆ, ಸೊ ಡಿಸ್ಟಿಂಕ್ಟ್ ಅಂದ್ರೆ ಡಿಫ್ರೆಂಟ್ ರೂಟ್ಸ್, ಯಾಕಂದ್ರೆ ನೀವು ನಂಬರ್ ಲೈನ್ ನೋಡಿದ್ರೆ, ಓಕೆ, ಇಲ್ಲಿ 0 ಇದ್ರೆ ಇಲ್ಲಿ -3 ಇರುತ್ತೆ, ಇಲ್ಲಿ +3 ಇರುತ್ತೆ. ಸೊ ಎರಡು ನಂಬರು ಡಿಫ್ರೆಂಟ್, ಅದಕ್ಕೋಸ್ಕರ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರಿಬೇಕು. ಓಕೆ, ಈಗ ಸೆವೆಂತ್ ಕ್ವಶನ್. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಇಸ್ 0. ಓಕೆ, ಡಿಸ್ಕ್ರಿಮೆಂಟ್ ಅಂದ್ರೆ ನಥಿಂಗ್ ಏನು, b ಸ್ಕ್ವೇರ್ ಮೈನಸ್ 4ac, ಅದು ಬಂದ್ಬಿಟ್ಟು 0 ಇದೆ ಅಂತೆ. b ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದೆ. ಓಕೆ, ಅವ್ರು ಏನ್ ಕೇಳ್ತಾ ಇದಾರೆ, ದೆನ್ ರೈಟ್ ದ ನೇಚರ್ ಆಫ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ನೇಚರ್ ಆಫ್ ರೂಟ್ಸ್ ಹೇಳ್ಬೇಕಂದ್ರೆ ಈಕ್ವಲ್ ಟು 0 ಇದೆ ಅಂದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್ ಬರ್ತವೆ. ಓಕೆ, ಎರಡು ರೂಟ್ಸ್ ಈಕ್ವಲ್ ಬರ್ತವೆ. ಓಕೆ, ಸೊ ನೀವು 2 ಈಕ್ವಲ್ ರಿಯಲ್ ರೂಟ್ಸ್ ಅಂತ ಬರಿಬೇಕು. ಓಕೆ, ಈಗ 8th ಕ್ವಶನ್. ಓಕೆ, ಅವ್ರೇನ್ ಕೊಟ್ಟಿದ್ದಾರೆ ನೋಡ್ರಿ, ಇಟ್ಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಓಕೆ, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಓಕೆ, ಅದ್ರದ್ದು ಪ್ರಾಡಕ್ಟ್ ಆಫ್ ಜೀರೋಸ್ ಏನಿದೆ 3. ಓಕೆ, ಪ್ರಾಡಕ್ಟ್ ಆಫ್ ಜೀರೋ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 3 ಇದೆ. ಓಕೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಓಕೆ, ಸೊ ಈಗ ನಾವೇನ್ ಫೈಂಡ್ ಮಾಡ್ಬೇಕಂತೆ, ಕೆ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಓಕೆ, ಸೊ ಈಗ ಕೊಟ್ರ ಪಾಲಿನಾಮಿಯಲ್ ಏನು, 2x ಸ್ಕ್ವೇರ್ ಮೈನಸ್ 3x ಪ್ಲಸ್ ಕೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ. ಎ ವ್ಯಾಲ್ಯೂ ಏನಿದೆ 2, ಬಿ ವ್ಯಾಲ್ಯೂ ನೋಡ್ರಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಓಕೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು. ಬಿ ವ್ಯಾಲ್ಯೂ -3, ಸಿ ವ್ಯಾಲ್ಯೂ ಏನು ಕೆ. ಓಕೆ, ಸೊ ಈಗ ಆಲ್ಫಾ ಇಂಟು ಬೀಟಾ ಏನ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಜೀರೋ ಬಂದ್ಬಿಟ್ಟು ಆಲ್ಫಾ ಇಂಟು ಬೀಟಾ 3 ಅಂತ ಕೊಟ್ಟಿದ್ದಾರೆ. ಸೊ ನಮಗೇನ್ ಗೊತ್ತು, ಆಲ್ಫಾ ಇಂಟು ಬೀಟಾ ಫಾರ್ಮುಲಾ ಏನು, c/a. ಓಕೆ, ಸೊ ಈಗ ಆಲ್ಫಾ ಇಂಟು ಬೀಟಾ ಇದ್ದಲ್ಲಿ 3 ಅಂತ ಬರಿತೀನಿ. ಸಿ ವ್ಯಾಲ್ಯೂ ಏನಿಲ್ಲಿ
ಕೆ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನು 2. ಓಕೆ, ಸೊ ಇದು ಮೇಲೆ ಹೋದ್ರೆ ಏನಾಗುತ್ತೆ 3 into 2 is equal to k. ಓಕೆ, 3 2 is 6. ಓಕೆ, ಸೊ ಕೆ ವ್ಯಾಲ್ಯೂ ಏನಾಯ್ತು 6 ಬಂತು. ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಎಲ್ಲ ಇಂಪಾರ್ಟೆಂಟ್ MCQs 1 mark 2 mark 3 mark ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ಅದ್ರದ್ದು ಒಂದು ಪ್ಲೇ ಲಿಸ್ಟ್ ಮಾಡಿದೀನಿ. ನಾನೇನ್ ಮಾಡ್ತೀನಿ ಅಂದ್ರೆ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ ಸೊ ದಟ್ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ಆಮೇಲೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಇದನ್ನ ನೀವು ಫಾಲೋ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇರುತ್ತೆ, ಅದ್ರಲ್ಲಿ ನಾನು ಸ್ಟೋರಿ ಮೆನ್ಷನ್ ಮಾಡ್ತಾ ಇರ್ತೀನಿ ಸೊ ದಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.